ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಿಮ್ಮ ಮಾರ್ಗದರ್ಶಿಯಾಗಿರುವ ದೇವರ ವಾಕ್ಯ. ಈ ದಿನದ ಸತ್ಯವೇದದ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆಗಳು 119 ಅಧ್ಯಾಯ 105 ವಚನ. ನಾವು ಜ್ಞಾನಪೂರ್ಣರಾಗಿ ಬುದ್ಧಿವಂತರಾಗಿ ಕೆಲಸ ಮಾಡಬೇಕಾದರೆ ನಮ್ಮ ಮಾನವ ಚೈತನ್ಯಗಳನ್ನು, ನಮ್ಮ ಆನುವಂಶಿಕ ಪ್ರವೃತ್ತಿಗಳನ್ನು ಮತ್ತು ನಾವು ಬೆಳೆಸಿಕೊಂಡಿರುವ ಪ್ರವೃತ್ತಿಗಳನ್ನು ಮಾನವ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಉನ್ನತವಾದ ಆಜ್ಞಾಪಿಸುವ ಬಲ ಹೊಂದಿರುವವನ ನಿಯಂತ್ರಣಕ್ಕೆ ಒಪ್ಪಿಸಿಕೊಡಬೇಕು. ಕೆಟ್ಟದ್ದನ್ನು ಮಾಡುವುದನ್ನು ನಿಲ್ಲಿಸಿರಿ, ಒಳ್ಳೆಯದನ್ನು ಮಾಡಲು ಕಲಿಯಿರಿ ಎಂಬ ಪಾಠವನ್ನು ಎಲ್ಲರೂ ದಿನದಿಂದ ದಿನಕ್ಕೆ ಕಲಿಯಬೇಕಾದ ಪಾಠವಾಗಿದೆ. ಒಬ್ಬರ ಸ್ವಂತ ಪ್ರಯತ್ನದಿಂದ ಉಂಟಾಗುವ ತರಬೇತಿಯು ಮೊದಲು ಬರುತ್ತದೆ. ನಂತರ ಕಟ್ಟುನಿಟ್ಟಾದ ಸಮಗ್ರತೆಯ ಜೀವನದಿಂದ ಉಂಟಾಗುವ ಪ್ರಭಾವವು ಇತರರಿಗೆ ನಿರಂತರವಾದ ಶಿಕ್ಷಣವಾಗಿರುತ್ತದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿರುವ ನೈತಿಕ ಮತ್ತು ಧಾರ್ಮಿಕ ತತ್ವಗಳಿಂದ ಸಂಯಮ ಮತ್ತು ಮಾರ್ಗದರ್ಶನ ಪಡೆದವರು, ತಪ್ಪು ಮಾಡದ ಜ್ಞಾನಿಯೂ ಹಾನಿ ಮಾಡದ ಒಳ್ಳೆಯವನೂ ಆದ ದೇವರ ಮನಸ್ಸು ಮತ್ತು ಚಿತ್ತಕ್ಕೆ ಅನುಗುಣವಾಗಿ ನಡೆಯುತ್ತಾರೆ. ನೀವು ಜ್ಞಾನಯುಕ್ತರಾಗಿ ನಡೆಯಬೇಕು ಎಂದು ಬಯಸಿದರೆ ದೇವರ ಆಜ್ಞೆಗಳ ಮಾರ್ಗದಲ್ಲಿ ನಡೆಯಿರಿ. ನಿಮ್ಮ ಬಳಿಯಲ್ಲಿರುವ ದೇವರ ವಾಕ್ಯವು ನಿಮ್ಮ ಕೈಯಲ್ಲಿಯೇ ಇದೆ. ಯಾರೂ ತಾವಾಗಿಯೇ ತಮ್ಮ ಆನುವಂಶಿಕ ಪ್ರವೃತ್ತಿಗಳು ಮತ್ತು ಬೆಳೆಸಿಕೊಂಡ ತಪ್ಪು ಪ್ರವೃತ್ತಿಗಳೇ ತಮ್ಮನ್ನು ಮುನ್ನಡೆಸುವಂತೆ ತಾವೇ ಅವುಗಳಿಗೆ ಅನುಮತಿ ಕೊಡದ ಹೊರತು ಯಾರೂ ತಪ್ಪುವ ಅಗತ್ಯವಿರುವುದಿಲ್ಲವೆಂಬಷ್ಟು ದೇವರ ವಾಕ್ಯವು ಸ್ಪಷ್ಟವಾಗಿ ಇದೆ. ನಿಮ್ಮ ವಿಮೋಚಕನು ಎಂದು ಬರೆದಿದೆ ಎಂದು ಹೇಳುತ್ತಾ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ ಎಂಬ ವಾಕ್ಯವನ್ನು ಹೇಳಿ ಸೈತಾನನ ವಿಶ್ವಾಸಘಾತಕ ವಂಚನೆಗಳನ್ನು ಕ್ರಿಸ್ತನು ಎದುರಿಸಿದನು. ನಿಮ್ಮ ಆತ್ಮವನ್ನು ರಕ್ಷಿಸಲು ಸಮರ್ಥವಾಗಿರುವ ಕಸಿಮಾಡಿದ ವಾಕ್ಯವನ್ನು ದೀನರಾಗಿ ಸೌಮ್ಯತೆಯಿಂದ ಸ್ವೀಕರಿಸಲು ನಾನು ನಿಮಗೆ ಸಲಹೆ ನೀಡುತ್ತೇನೆ. ದೇವರ ವಾಕ್ಯವು ನಿಮ್ಮ ಆಶ್ರಯ ತಾಣವಾಗಿದೆ. ಅದರೊಳಗೆ ಓಡಿ ನೀವು ಸುರಕ್ಷಿತವಾಗಿರುವಂತೆ ಅದು ಶಕ್ತಿಯುತವಾದ ಆಶ್ರಯ ದುರ್ಗವಾಗಿರುತ್ತದೆ. ಸತ್ಯವನ್ನು ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕವಾಗಿ ಹುಡುಕುವವರು ಸತ್ಯವನ್ನು ದೋಷವೆಂದು ಅಥವಾ ತಪ್ಪು ಎಂದು ತಪ್ಪಾಗಿ ಭಾವಿಸುವುದಿಲ್ಲ. ದೇವರ ವಾಕ್ಯವು ಜೀವದ ರೊಟ್ಟಿಯಾಗಿದೆ. ಅದರಲ್ಲಿ ಎಲ್ಲರೂ ಪಾಲುದಾರರಾಗಿ ನಿತ್ಯ ಜೀವವನ್ನು ಹೊಂದಬಹುದು. ತಪ್ಪು ಅಥವಾ ದೋಷವೆಂಬುದು ಸುಳ್ಳು ಮತ್ತು ವಂಚನೆಯಾಗಿದೆ. ಅದರಲ್ಲಿ ಪಾಲುಗಾರರಾದವರು ಏದೇನಿನಲ್ಲಿ ಆದಾಮ ಹವ್ವಳು ಕಷ್ಟಪಟ್ಟಂತೆ ಮತ್ತು ಪರಿಣಾಮಗಳನ್ನು ಎದುರಿಸಬೇಕಾದಂತೆ ಕಷ್ಟದ ಪರಿಣಾಮಗಳನ್ನು ಎದುರಿಸಬೇಕು. ಸತ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಮತ್ತು ಚೈತನ್ಯ ತುಂಬಿದ ಆಸಕ್ತಿಯಿಂದ ಹುಡುಕುವುದು ಎಲ್ಲರಿಗೂ ಇರುವ ದೇವರು ಕೊಟ್ಟ ಅನುಗ್ರಹವಾಗಿದೆ. ಸತ್ಯವು ಜೀವವೃಕ್ಷವಾಗಿದೆ. ಅದರ ಎಲೆಗಳನ್ನು ಮಾನವ ಜನಾಂಗವು ತಿಂದು ಜೀವಿಸಬೇಕು. ತಮ್ಮ ಸ್ವಂತ ಆಲೋಚನೆಗಳ ಪ್ರಕಾರ ದೇವರ ವಾಕ್ಯವನ್ನು ಅರ್ಥೈಸಲು ಪ್ರಯತ್ನಿಸುವವರು ಅದನ್ನು ತಮ್ಮ ಚಿಂತನೆ, ಅಭಿಪ್ರಾಯಗಳಿಗೆ ಅನುಗುಣವಾಗಿಯೇ ಓದುತ್ತಾರೆ ಹೊರತು ಅವರು ಎಂದಿಗೂ ಅಲ್ಲಿರುವ ಸತ್ಯವನ್ನು ನೋಡದೆ ತಮ್ಮ ಪಾಪದಲ್ಲೇ ಸಾಯುತ್ತಾರೆ. ನಿಷೇಧಿತ ಮರದ ಹಣ್ಣನ್ನು ತಿನ್ನುವವರು ಕರ್ತನು ಹೀಗೆ ಹೇಳುತ್ತಾನೆ ಎಂಬ ವಾಕ್ಯದ ಬದಲು ಸೈತಾನನ ತಪ್ಪುಗಳನ್ನೇ ಸ್ವೀಕರಿಸುತ್ತಾರೆ ಮತ್ತು ಅವರು ಪಶ್ಚಾತ್ತಾಪ ಪಡದ ಹೊರತು ದೇವರ ಜೀವನಕ್ಕೆ ಹೋಲುವ ಜೀವನವನ್ನು ಅವರು ಎಂದಿಗೂ ಹೊಂದಲು ಸಾಧ್ಯವಿಲ್ಲ. ಆದಾಮ ಮತ್ತು ಹವ್ವಳು ಮಾಡಿದಂತೆ ಅವರು ತಾವೇ ಹೊರಗುಳಿಯುತ್ತಾರೆ ಮತ್ತು ಜೀವವೃಕ್ಷದಿಂದ ತಮ್ಮನ್ನು ತಾವೇ ದೂರ ಮಾಡಿಕೊಂಡು ನಿತ್ಯತ್ವವನ್ನು ಕೊಡುವ ಅದರ ಫಲಗಳಿಂದ ದೂರವಾಗುತ್ತಾರೆ. ನಾವು ನ್ಯಾಯ ತೀರ್ಪಿನ ಗಂಭೀರತೆ ಸಂದರ್ಭಗಳ ನಡುವೆ ಬದುಕುತ್ತಿದ್ದೇವೆ. ನಾವು ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ ಇರುವ ಕಾರಣ ನಾವು ನಮ್ಮ ಆತ್ಮಗಳು
ಅದ್ಭುತಗಳಿಂದ ತುಂಬಿರಬೇಕು. ವಿಧೇಯರಾಗಿ ಬದುಕಬೇಕೋ ಇಲ್ಲವೇ ಅವಿಧೇಯರಾಗಿ ನಾಶವಾಗಬೇಕೋ ಎಂಬುದನ್ನು ಪ್ರತಿಯೊಬ್ಬರೂ ತಾವೇ ನಿರ್ಧರಿಸಬೇಕಾಗಿದೆ. ವಿಧೇಯರಾಗಿರುವವರಿಗೆ ದೇವರ ವಾಕ್ಯವು ಜೀವವೃಕ್ಷವಾಗಿರುತ್ತದೆ. ಇದು ನಿತ್ಯ ಜೀವನಕ್ಕಾಗಿ ಸ್ವೀಕರಿಸಿದ ರಕ್ಷಣೆಯ ವಾಕ್ಯವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.